ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಪ್ರೇಯಸಿಯನ್ನೇ ಕೊಂದು ಪೀಸ್ ಮಾಡಿದಂತಹ ಪ್ರಿಯಕರ ಪೀಸ್ ಆಗಿದ್ದಂತಹ ದೇಹದ ತುಂಡುಗಳನ್ನು ಫ್ರಿಡ್ಜ್ನಲ್ಲಿ ಇರಿಸಿದ್ದ ಅನ್ನುವಂತಹ ವಿಚಾರ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಇಂತಹದ್ದೊಂದು ಅಮಾನವೀಯ ಘಟನೆ ನಡೆದಿದೆ. ಪ್ರೇಯಸಿಯನ್ನ ಮನೆಗೆ ಕರೆಸಿಕೊಂಡು ಆಕೆಯನ್ನ ಮರ್ಡರ್ ಮಾಡಿರುವಂತಹ ಪ್ರಕರಣ ಇದು. ಪ್ರೇಯಸಿಯನ್ನ ಪೀಸ್ ಮಾಡಿ ಆ ತುಂಡುಗಳನ್ನ ಫ್ರಿಡ್ಜ್ನಲ್ಲಿ ಇರಿಸಿದ್ದಾನೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. INS ಡೇಟಾದಲ್ಲಿ ನಿಯೋಜನೆಗೊಂಡಿದ್ದಾಗಿ ಆರೋಪಿ ರವೀಂದ್ರ ಹೇಳಿಕೊಂಡಿದ್ದಾನೆ. ಪ್ರೇಯಸಿಯನ್ನ ಮೌನಿಕಾಳನ್ನ ಮನೆ ಕರೆಸಿಕೊಂಡಿದ್ದಾನೆ. ಮನೆಗೆ ಕರೆಸಿಕೊಂಡ ನಂತರದಲ್ಲಿ ಇಬ್ಬರ ನಡುವೆ ಯಾವ ವಿಚಾರಕ್ಕೆ ಮಾತುಕತೆ ಆಗಿದೆಯೋ, ಜಗಳ ಆಗಿದೆಯೋ ಗೊತ್ತಿಲ್ಲ. ಕೊನೆಗೆ ಆಕೆಯನ್ನು ಹತ್ಯೆಗೈಬೇಕು ಅಂತ ನಿರ್ಧರಿಸಿ ಕೊಂದು ಹಾಕಿ ನಂತರ ಅದನ್ನು ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಅದನ್ನು ಇಟ್ಟಿರುವಂತಹದ್ದನ್ನು ಕೂಡ ನೀವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಈ ಹಿಂದೆ ಕೂಡ ಇಂತಹ ಹಲವಾರು ಪ್ರಕರಣಗಳು ಆಗಿವೆ. ಅದೇ ಮಾದರಿಯ ಪ್ರಕರಣವನ್ನು ಈತ ಇಲ್ಲಿ ಮಾಡಿದ್ದಾನೆ ಅನ್ನೋದು ನೋಡಬಹುದು. 2021ರಲ್ಲಿ ಡೇಟಿಂಗ್ ಆ್ಯಪ್ನ ಮುಖಾಂತರವಾಗಿ ಮೌನಿಕಾಳನ್ನ ಈ ರವೀಂದ್ರ ಪರಿಚಯ ಮಾಡಿಕೊಂಡಿದ್ದಾಗಿ ಗೊತ್ತಾಗ್ತದೆ. ಎರಡು 2021ರಲ್ಲಿ ಡೇಟಿಂಗ್ ಆ್ಯಪ್ನಲ್ಲಿ ಇಬ್ಬರ ಪರಿಚಯವಾಗಿರುತ್ತೆ. ಕೆಲ ವಾರಗಳ ಹಿಂದಷ್ಟೇ ರವೀಂದ್ರ ಪತ್ನಿ ತವರು ಮನೆಗೆ ಹೋಗಿರ್ತಾರೆ. ರವೀಂದ್ರ ಈಗ ಆಲ್ರೆಡಿ ಮದುವೆ ಕೂಡ ಆಗಿರುತ್ತೆ. ಇದೇ ವೇಳೆ ಪ್ರೇಯಸಿಯನ್ನ ಮನೆಗೆ ರವೀಂದ್ರ ಕರೆಸಿಕೊಂಡಿದ್ದಾನೆ. ಸಂಜೆ ವೇಳೆಗೆ ಹಣದ ವಿಚಾರದಲ್ಲಿ ಇಬ್ಬರ ಮಧ್ಯೆ ಜಗಳ ಏರ್ಪಟ್ಟಿದ್ದಾಗಿ ಗೊತ್ತಾಗಿದೆ. ಮೌನಿಕಾಳನ್ನ ಕೋಪದಲ್ಲಿ ಆರೋಪಿ ರವೀಂದ್ರ ಇರಿದು ಕೊಂದು ಹಾಕಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದೆ ದೇಹವನ್ನು ತುಂಡು ಮಾಡಿದ್ದಾನೆ. ನಂತರ ತುಂಡಾಗಿದ್ದಂತಹ ದೇಹದ ಪೀಸ್ಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಆರೋಪಿ ತಲೆ ಮರೆಸ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ದಾನೆ. ಆಲ್ರೆಡಿ ಮದುವೆ ಆಗಿರುತ್ತೆ. ಮದುವೆ ಆಗಿರೋ ವಿಚಾರವನ್ನು ಆಕೆಯ ಬಳಿ ಹೇಳ್ಕೊಂಡಿರ್ತಾನ ಅಥವಾ ಮೌನಿಕಾಗೆ ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ಆತನ ಪ್ರೀತಿಯ ಪಾಶಕ್ಕೆ ಬಿದ್ದಿರ್ತಾಳ ಇತ್ಯಾದಿ ವಿಚಾರ ಎಲ್ಲವೂ ಕೂಡ ಈಗ ತನಿಖಾ ಹಂತದಲ್ಲಿ ಬೆಳಕಿಗೆ ಬರುತ್ತೆ. ಹಣದ ವಿಚಾರದಲ್ಲಿ ಇಬ್ಬರ ನಡುವೆ ಮನಸ್ತಾಪ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಂಡತಿ ಮನೆಯಲ್ಲಿ ಇಲ್ಲದಂತಹ ಹೊತ್ತಲ್ಲಿ ಮೌನಿಕಾಳನ್ನ ಈತ ಕರೆಸ್ಕೊಂಡಿದ್ದಾನೆ. ಡೇಟಿಂಗ್ ಆ್ಯಪ್ನ ಮುಖಾಂತರವಾಗಿ ಆಕೆಯನ್ನ ಪರಿಚಯ ಮಾಡಿಕೊಂಡಿದ್ದ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಷಯ. ಮೌನಿಕಾ ಕೊಲೆ ನಂತರ ಪೊಲೀಸರ ಬಳಿ ಹೋಗಿ ಸರೆಂಡರ್ ಆಗಿದ್ದಾನೆ ಆರೋಪಿ ರವೀಂದ್ರ. ಮೌನಿಕಾ ಕೊಲೆ ನಂತರ ಪೊಲೀಸರ ಬಳಿ ತಪ್ಪನ್ನು ಒಪ್ಪಿಕೊಂಡಿರುವಂತಹ ಆರೋಪಿ ರವೀಂದ್ರ 3.5 ಲಕ್ಷ ಹಣ ನನಗೆ ಮೌನಿಕಾ ಕೊಡಬೇಕಿತ್ತು. ಆಕೆ ಕೊಡಲು ನಿರಾಕರಿಸಿದ ಕಾರಣವಾಗಿ ನನಗೆ ಕೋಪ ಬಂದು ಆಕೆಯನ್ನು ಹತ್ಯೆಗೈದಿದ್ದೀನಿ ಅನ್ನುವಂತಹ ಅಂಶವನ್ನು ಪೊಲೀಸರ ಬಳಿ ಆತ ಒಪ್ಪಿಕೊಂಡಿದ್ದಾನೆ. ಇಡೀ ಪ್ರಕರಣದ ತನಿಖೆಯನ್ನ ವಿಶೇಷ ತಂಡ ರಚನೆ ಮಾಡೋ ಮೂಲಕವಾಗಿ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಡೇಟಿಂಗ್ ಆ್ಯಪ್ನಲ್ಲಿ ಮೌನಿಕಾ ಪರಿಚಯವಾಗಿರುತ್ತೆ. ಇಬ್ಬರ ನಡುವೆ ಹಣಕಾಸಿನ ವ್ಯವಹಾರ ಕೂಡ ಆಗಿರುತ್ತೆ. 3.5 ಲಕ್ಷ ಹಣವನ್ನು ರವೀಂದ್ರನಿಂದ ಮೌನಿಕಾ ಪಡೆದಿದ್ದಾಳೆ ಅನ್ನೋದು ರವೀಂದ್ರನ ಹೇಳಿಕೆ. ಅದು ನಿಜಾನಾ ಇಲ್ವಾ ಅನ್ನೋದು ಕೂಡ ಈಗ ತನಿಖೆಯ ಹಂತದಲ್ಲಿ ಗೊತ್ತಾಗಬೇಕು. ಇಷ್ಟೆಲ್ಲ ಆದ ನಂತರದಲ್ಲಿ ಆತ ತಲೆಮರೆಸಿಕೊಳ್ಳದೆ ನೇರ ಠಾಣೆಗೆ ಹೋಗಿದ್ದಾನೆ, ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಮತ್ತು ಈ ತುಂಡರಿಸಿದ ದೇಹಗಳನ್ನು ಯಾಕೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾನೆ. ಅದು ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ಆತ ಮತ್ತು ಅದು ಬೇಗ ಕೊಳಿಬಾರ್ದು ಅನ್ನೋ ಕಾರಣಕ್ಕೆ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಂತೆ ಮತ್ತು ಇಡೀ ಮನೆಗೆ ಸುಗಂಧ ದ್ರವ್ಯವನ್ನ ಸ್ಪ್ರೇ ಮಾಡಿದ್ದಾಗಿಯೂ ಕೂಡ ಆತ ಹೇಳ್ಕೊಂಡಿದ್ದಾನೆ. 2021ರಲ್ಲಿ ಡೇಟಿಂಗ್ ಆ್ಯಪ್ನಲ್ಲಿ ಮೌನಿಕಾ ಮತ್ತು ರವೀಂದ್ರ ಪರಿಚಯವಾಗಿರುತ್ತೆ. ರವೀಂದ್ರನಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ. ಕೆಲ ವಾರಗಳ ಹಿಂದಷ್ಟೇ ರವೀಂದ್ರ ಪತ್ನಿ ತವರು ಮನೆಗೆ ಹೋಗಿರ್ತಾರೆ. ಇದೇ ಹೊತ್ತಿನಲ್ಲಿ ಆತ ತನ್ನ ಡೇಟಿಂಗ್ ಆ್ಯಪ್ನ ಗೆಳತಿಯನ್ನ ಮನೆ ಕರೆಸ್ಕೊಳ್ತಾನೆ. ಪ್ರೇಯಸಿಯನ್ನ ಮನೆಗೆ ಕರೆಸಿಕೊಂಡಂತಹ ರವೀಂದ್ರ ನಂತರ ಇಬ್ಬರ ನಡುವೆ ಜಗಳ ಏರ್ಪಡುತ್ತೆ. ಆ ಜಗಳ ಹಣಕಾಸಿನ ವಿಚಾರಕ್ಕೆ ಆಗೋದು ಅನ್ನೋದು ಕೂಡ ಗೊತ್ತಾಗಿದೆ. ಹಣಕಾಸಿನ ವಿಚಾರದಲ್ಲಿ ಇಬ್ಬರ ನಡುವೆ ಮನಸ್ತಾಪ ಇತ್ತು. ಆಕೆ ಕೊಡಲು ನಿರಾಕರಿಸಿದ್ಲು. ಅದೇ ಕೋಪದಲ್ಲಿ ಈತ ಆಕೆನ ಕೊಂದದ್ದಾಗಿ ಹೇಳಿಕೊಂಡಿದ್ದಾನೆ.
ಕೆಲ ವಾರಗಳ ಹಿಂದೆ ರವೀಂದ್ರ ಪತ್ನಿ ತವರು ಮನೆಗೆ ಹೋಗಿದ್ದಾಗ ಈ ಕೃತ್ಯ ನಡೆದಿರೋದು ಗೊತ್ತಾಗ್ತಿದೆ. ತನ್ನದೇ ಮನೆಯ ಫ್ರಿಡ್ಜ್ನಲ್ಲಿ ಆ ಮೃತದೇಹದ ತುಂಡುಗಳನ್ನು ಇರಿಸಿದ್ದ. ಕೊನೆಗೆ ಅಲ್ಲಿಂದ ಎಸ್ಕೇಪ್ ಆಗೋದ್ರ ಬದಲಾಗಿ ಆತ ಹೋಗಿ ಪೊಲೀಸರಿಗೆ ಸರೆಂಡರ್ ಕೂಡ ಆಗಿದ್ದಾನೆ. ಸಂಜೆ ವೇಳೆ ಹಣದ ವಿಚಾರದಲ್ಲಿ ಇಬ್ಬರ ನಡುವೆ ಕೋಪ ಜಗಳ ಅದು ವಿಕೋಪಕ್ಕೆ ಹೋಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಹಣಕಾಸಿನ ವಿಚಾರದಲ್ಲಿ ಆತ ಕೊಂದು ಹಾಕಿದ ನಂತರದಲ್ಲಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಬದಲಾಗಿ ದೇಹದ ಭಾಗಗಳನ್ನು ತುಂಡು ತುಂಡು ಮಾಡಿದ್ದ ಅನ್ನೋದು ಕೂಡ ಇಲ್ಲಿ ಗೊತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈ ಪ್ರಕರಣವನ್ನ ಗಮನಿಸ್ತಾ ಇದ್ರೆ ಆತ ಈ ಹಿಂದಿನ ದೆಹಲಿ ಪ್ರಕರಣವನ್ನೆಲ್ಲ ನೋಡಿ ಇನ್ಫ್ಲೂಯೆನ್ಸ್ ಆಗಿದ್ದಾನ ಅಂತ ಕಾಣಿಸ್ತಾ ಇದೆ. ಮತ್ತು ಈ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಆರೋಪಿ ತಪ್ಪು ಒಪ್ಪಿಕೊಂಡಿದ್ದಾನೆ. ನೋಡಿ, ಆರೋಪಿ ಈಗ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಹಣಕಾಸಿನ ವಿಚಾರವನ್ನು ಮುಂದಿಟ್ಟಿದ್ದಾನೆ. 3.5 ಲಕ್ಷ ರೂಪಾಯಿ ಹಣವನ್ನು ಮೋನಿಕಾ ಕೊಡಬೇಕಾಗಿತ್ತು, ಅದು ಕೊಟ್ಟಿರಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳಾಗಿ ಆಕೆಯನ್ನು ಕೋಪದಲ್ಲಿ ಹತ್ಯೆ ಮಾಡಿರೋದ್ರಾಗಿ ಈಗ ರವೀಂದ್ರ ಒಪ್ಕೊಂಡಿರುವಂಥದ್ದು. ಆಕೆಯನ್ನು ಹತ್ಯೆ ಮಾಡಿ ಆಕೆಯ ದೇಹಗಳನ್ನು ತುಂಡರಿಸಿ ಫ್ರಿಡ್ಜ್ನಲ್ಲಿ ತುಂಬಿದ ಬಳಿಕ ಆತ ಪೊಲೀಸರ ಮುಂದೆ ಹೋಗಿ ಶರಣಾಗತಿಯಾಗಿರುವಂಥದ್ದು ಮತ್ತು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾನೆ. ಹಣಕಾಸಿನ ವಿಚಾರಕ್ಕೆ ಜಗಳ ಆಗಿ ಈ ಒಂದು ಕೃತ್ಯವನ್ನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಒಪ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾನೆ. ಆದರೆ ಈ ಒಂದು ಕೊಲೆ ನಿಜಕ್ಕೂ ಕೂಡ ಹಣಕಾಸಿನ ವಿಚಾರಕ್ಕೆ ಆಗಿಯೇ ಆಯ್ತಾ ಅಥವಾ ಬೇರೆ ಏನಾದರೂ ಇದಕ್ಕೆ ಸಮಸ್ಯೆಗಳಿತ್ತ ಕಾರಣಗಳಿತ್ತ ಅನ್ನುವಂಥದ್ದು ಈಗ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಯಾಕೆ ಅಂದರೆ 2021ರಿಂದ ಇವರು ಲಿವಿಂಗ್ ಟುಗೆದರ್ ಅಲ್ಲಿ ಇರ್ತಾರೆ ಮತ್ತು ನಿರಂತರವಾದಂಥ ಸಂಪರ್ಕದಲ್ಲಿರ್ತಾರೆ. ಒಂದು ಡೇಟಿಂಗ್ ಆ್ಯಪ್ನ ಮೂಲಕ ಪರಿಚಯವಾಗಿ ಅದು ಲಿವಿಂಗ್ ಟುಗೆದರ್ ಜೀವನ ಮಾಡುವಂಥ ಹಂತಕ್ಕೂ ಕೂಡ ತಲುಪಿರುತ್ತೆ. ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನಂದರೆ ರವೀಂದ್ರಂಗೆ ಈಗಾಗಲೇ ಮದುವೆ ಆಗಿರುತ್ತೆ. ಮದುವೆಯ ಹೊರತಾಗಿ ಕೂಡ ಆತ ಮೋನಿಕಾ ಜೊತೆಗೆ ಸಂಪರ್ಕವನ್ನು ಕೂಡ ಹೊಂದಿರ್ತಾನೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗಲಾಟೆ ಆಗಿತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ನೋಡಿ, ಈ ಕೊಲೆ ಆದಂಥ ಸಂದರ್ಭದಲ್ಲಿ ರವೀಂದ್ರನ ಪತ್ನಿ ಕೂಡ ತವರು ಮನೆಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಮೋನಿಕನನ್ನ ಮನೆಗೆ ಕರೆಸ್ಕೊಂಡು ಹತ್ಯೆ ಮಾಡುವಂಥ ಕೆಲಸವನ್ನು ಕೂಡ ಈಗ ರವೀಂದ್ರ ಮಾಡಿರುವಂಥದ್ದು. ಸೊ ಮೇಲ್ನೋಟಕ್ಕೆ ಹಣಕಾಸಿನ ವ್ಯವಹಾರದ ನೆಪವನ್ನು ಕೂಡ ಕೊಟ್ಟರು. ಇದು ವೈವಾಹಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಆತ ಮೊದಲನೇ ಮದುವೆಯನ್ನು ಮುಚ್ಚಿಟ್ಟು ಎರಡನೇ ಸಂಬಂಧವನ್ನು ಬೆಳೆಸದಂತೆ ಕಾಣಿಸ್ತಾ ಇರುವಂಥದ್ದು. ಸೊ ಈ ವಿಚಾರಕ್ಕೆ ಗಲಾಟೆಯಾಗಿ ಕೊಲೆಯಲ್ಲಿ ಅಂತ್ಯ ಆಗಿರಬಹುದಾದಂಥ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪೊಲೀಸರಿಗೆ ಸದ್ಯಕ್ಕೆ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ ಮತ್ತು ಎಲ್ಲ ಆಯಾಮದಲ್ಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮೋನಿಕಾಳ ಕುಟುಂಬಸ್ಥರನ್ನು ಕೂಡ ಸಂಪರ್ಕಿಸಿ ಅವರಿಂದ ಕೂಡ ಹೇಳಿಕೆಗಳನ್ನು ಪಡಿತಾ ಇದ್ದಾರೆ ಮತ್ತು ಮೊಬೈಲ್ಗೆ ಸಂಬಂಧಪಟ್ಟಂಥ ಡಾಟಾವನ್ನು ಕೂಡ ರಿಕವರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸೊ ಇದರಿಂದ ಮುಂದಿನ ಹಂತದಲ್ಲಿ ಈ ಒಂದು ಕಲೆ ನಿರ್ದಿಷ್ಟವಾಗಿ ಯಾವ ಕಾರಣಕ್ಕಾಯಿತು ಅನ್ನುವಂಥದ್ದು ಹೊರಗಡೆ ಬರುವಂಥ ಸಾಧ್ಯತೆಗಳಿದ್ದಾವೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.